ಯಾಕಂದರೆ ಇದು ರಂಗಭೂಮಿ ಅನ್ನೋದು ಏಕವ್ಯಕ್ತಿಯ ಕೆಲಸಗಳಲ್ವೇ ಅಲ್ಲ, ಇದು ಸಮೂಹ ಕ್ರಿಯೆ. ನಾಟಕವನ್ನು ಕಟ್ಟೋದಾದರೆ ಒಬ್ಬನಿಂದ ಕಟ್ಟೋಕ್ಕಾಗಲ್ಲ, 10-20 ಜನ ಬೇಕು, ಸೆಟ್ಟು ಪ್ರಾಪರ್ಟಿ ಈ ರೀತಿಯ ಒಂದು ಎಲ್ಲ ಕೆಲಸಗಳಾಗೋದಕ್ಕೆ ಒಂದು ಪ್ರದರ್ಶನಕ್ಕೂ ವೇದಿಕೆ ಬೇಕು. ನಮ್ಮ ಸುಳ್ಯದಲ್ಲಿ ಸರಿಯಾದ ಒಂದು ರಂಗಮಂದಿರಗಳ ಕೊರತೆ ಇತ್ತು. ನಾನು ರಂಗಮನೆಯನ್ನು ಕಟ್ಟಿದೆ. ಅತ್ಯಂತ ದೂರದ ಪ್ರೇಕ್ಷಕರೆಲ್ಲರೂ ಮನೆ ಅಂಗಳಕ್ಕೆ ಬರೋಕ್ಕೆ ಆರಂಭ ಮಾಡಿದರು. ಆ ಸಂದರ್ಭಕ್ಕೆ ಸರಿಯಾಗಿ ನನ್ನ ತಂದೆಯವರು ಯಕ್ಷಗಾನದ ಸವಿಯ ಸಾಕ್ಷಿಯಾಗಿ ಮೆರೆದವರು. ಒಂದಕ್ಕೆ ರಾತ್ರಿಯಿಂದ ಬೆಳಗ್ಗೆ ತನಕ 15 ವೇಷಗಳನ್ನು ಮಾಡಿದ್ದು ಕೂಡ ನಾನು ನೋಡಿದ್ದೇನೆ. ಕುಂತ ನಿಂತ ಸಭಾದಾಗ ಕೂಡಿ ಕುಂತ ಮಂದ್ಯಾಗ ಕೈ ಮುಗಿದು ಹೇಳುತ್ತೀವ್ರಿ ಒಂದು ಮಾತ, ಅದು ಬದುಕಿನ 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 ಮಾತ. ಗಿಯ 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 ಗಾ ಗಿಯ 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 ಗಾ ಗಿಯ 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 ಗಾ ಗಿಯ 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 ಗಾ ಗಿಯ. ಸರ್, ನೀನಾಸಂನಿಂದ ಕಲಿತು ಬಂದವರು ತಾವು, ನೀನಾಸಂನ ಅನುಭವಗಳನ್ನ ಹಂಚ್ಕೊಳ್ಳಿ. ನೀನಾಸಂ ರಂಗಶಿಕ್ಷಣ ಕೇಂದ್ರ ನನ್ನ ಬದುಕನ್ನೇ ಬದಲಿಸಿದ್ದು. ಹೀಗೆ ಬದುಕು ಮಗ ಅಂತ ಹೇಳಿಕೊಟ್ಟಂಥ ಒಂದು ಸಂಸ್ಥೆ. ಬಹುಶಃ ಇವತ್ತು ನನ್ನಂಥ ನೂರಾರು ರಂಗಕರ್ಮಿಗಳು ಇವತ್ತು ರಂಗಭೂಮಿಯಲ್ಲಿ ಬದುಕ್ತಿದ್ದಾರೆ ಅಂತಿದ್ರೆ, ಅಥವಾ ರಂಗಭೂಮಿಯನ್ನು ಮೂಲವಾಗಿಟ್ಟುಕೊಂಡು ಚಲನಚಿತ್ರ ಆಗಲಿ ಅಥವಾ ಬೇರೆ ಬೇರೆ ಮಾಧ್ಯಮಗಳಿಗೆ ಹೋಗಿದೆ ಅಂತ ಆದರೆ ಅವ್ರನ್ನ ಬದುಕು ತೋರಿಸಿಕೊಟ್ಟಂಥ ಒಂದು ಶಾಲೆ ಅದು. ಅದಕ್ಕೆ ಇನ್ನೊಂದನ್ನು ಹೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀನಾಸಂ ರಂಗಶಿಕ್ಷಣ ಕೇಂದ್ರದಿಂದ ನಾನು ಹೊರಗೆ ಬಂದ ತಕ್ಷಣ ಪ್ರತಿಯೊಬ್ಬ ರಂಗಕರ್ಮಿಗಿರುವಂಥ ಪ್ರತಿಯೊಬ್ಬ ನಟನಿಗಿರುವಂಥ ತುಡಿತ ಅಂದರೆ ನಾನೇನು ಸ್ವಂತ ಮಾಡಬೇಕು, ನಾನು ಮಾಡಬೇಕು ಅಂತ. ಅಲ್ಲಿ ತನಕ ನಾವು ಇನ್ನೊಬ್ಬ ನಿರ್ದೇಶಕನ ಜೊತೆಗೆ ಇನ್ನೊಬ್ಬರ ನಿರ್ದೇಶಕನ ಹೇಳಿಸಿಕೊಂಡು ನಾವು ಆ್ಯಕ್ಟ್ ಮಾಡ್ತಾ ಇದ್ದವರಲ್ವ. ಇಲ್ಲಿ ಬಂದ ತಕ್ಷಣ ಅದಕ್ಕೆ ನಾನು ನೀನಾಸಮೇ ನನಗೆ ಪ್ಲ್ಯಾಟ್ಫಾರ್ಮ್ ಒದಗಿಸ್ಕೊಟ್ಟಿತ್ತು. ನೀನಾಸಂ ಶಾಲಾ ರಂಗ ಯೋಜನೆ ಅಂತ ಒಂದು ಯೋಜನೆ ಮಾಡಿತ್ತು. 1 ತಿಂಗಳುಗಳ ಕಾಲ ಒಂದು ಶಾಲೆಯಲ್ಲಿ ಒಂದು 30 ಜನ ಆಯ್ಕೆ ಮಾಡಿಕೊಂಡು ನಾಟಕ ಡೈರೆಕ್ಟ್ ಮಾಡಬೇಕು ಅಂತ ಒಂದು ಅವಕಾಶ ಮಾಡಿಕೊಟ್ಟಿತ್ತು. ನಾನೊಂದು ಪುಷ್ಪರಾಣಿ ನಾಟಕವನ್ನು, ಕಂಬಾರರ ಪುಷ್ಪರಾಣಿ ನಾಟಕವನ್ನು ಇಟ್ಕೊಂಡು ನಾಟಕ ನಿರ್ದೇಶನ ಮಾಡಿದೆ. ಭಾಳ ಚೆನ್ನಾಗೂ ಆಯಿತು. ಆನಂತರ ಮತ್ತೆ ತಿರುಗಾಟಕ್ಕೆ ಆಯ್ಕೆಯಾದೆ. ಮತ್ತೆ ಪುನಃ ಬಂದೆ. ಒಟ್ಟು 4 ವರ್ಷಗಳ ಕಾಲ ನಾನು ತಿರುಗಾಟದಲ್ಲಿದ್ದೆ. 5ನೇ ವರ್ಷ ನಾನು ನೀನಾಸಂ ತಿರುಗಾಟದಲ್ಲಿ ಕಲಿತೆ, ತಿರುಗಾಟದ ಮ್ಯಾನೇಜರ್ ಆಗಿದ್ದೆ. ಒಟ್ಟೊಂದು 6 ವರ್ಷಗಳ ಕಾಲ ನೀನಾಸಂನಲ್ಲಿ ಪ್ರಮುಖವಾದ ನನ್ನ ಘಟ್ಟವನ್ನು ನೀನಾಸಂನಲ್ಲಿ ಕಳೆದೆ ಅಂತ ತೃಪ್ತಿ ಇದೆ. ಪ್ರತಿ ಸಲ ಹೋದಾಗಲೂ ಕೂಡ ನಾನು ಆರ್ಥಿಕ ಹಿನ್ನೆಲೆಯಿಂದ ಹೋದವನು ಅಲ್ವೇ ಅಲ್ಲ. ನನಗೆ ಟ್ಯಾಲೆಂಟ್ ಇತ್ತು. ಅದಕ್ಕೆ ಟ್ಯಾಲೆಂಟನ್ನು ಹೇಗೆ ಬಳಕೆ ಮಾಡಬೇಕು ನನಗೆ ಗೊತ್ತಿರಲಿಲ್ಲ. ನೀನಾಸಂ ನನಗೆ ಸರಿಯಾದ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿತ್ತು ಅಂತ. ನೀನಾಸಂ ತಿರುಗಾಟದಲ್ಲಿ ಇದ್ದಾಗಲೂ ಕೂಡ ಇಡೀ ಕರ್ನಾಟಕ ಸುತ್ತುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ವೇದಿಕೆಗಳು, ಬೇರೆ ಬೇರೆ ಆರ್ಗನೈಸರ್, ಅಲ್ಲಿ ಸಂಘಟಕರು, ಬೇರೆ ಬೇರೆ ವಾತಾವರಣ, ಬೇರೆ ಬೇರೆ ಪ್ರೇಕ್ಷಕರು, ಇವ್ರ ಜೊತೆ ನಾನು ಅದನ್ನು ಬರೆಯೋದನ್ನು ನೋಟ್ ಮಾಡ್ಕೊಳ್ತಿದ್ದೆ, ಹೇಗೆ ಹೋಗಬೇಕು. ನನ್ನ ಆಯ್ಕೆ ಇದ್ದದ್ದು ಆಗ ತಾಂತ್ರಿಕವಾಗಿ ಲೈಟಿಂಗ್ ಮಾಡೋದು. ನನಗೆ ಲೈಟಿಂಗ್ ಮಾಡೋದು ಈಗಲೂ ತುಂಬ ಇಷ್ಟ. ಯಾಕಂದರೆ ಕತ್ಲೆ ಆದ ತಕ್ಷಣ ನಾಟಕ ಸ್ಟಾರ್ಟ್ ಮಾಡಬೇಕು. ಬೆಳಕಿದ್ದಾಗಲೇ ಲೈಟಿಂಗ್ನ ಏರ್ಕೊಂಡು ನಾನಲ್ಲಿ ಲೈಟಿಂಗ್ ಏರಿಯಾ ಮಾಡ್ತಾ ಇದ್ದೆ. ಈಗಿನ ಹಾಗೆ ಒಬ್ಬ ಲೈಟಿಂಗ್ ಸ್ಟೇಜಲ್ಲಿ ಏರಿಯಾ ಮಾಡಿಸೋದು ಅಲ್ಲ, ಆಗ ಗೊತ್ತಾಗ್ತಿಲ್ಲ. ಪ್ರೇಕ್ಷಕರಲ್ಲಿ ಬಂದು ಕೂತ್ಕೊಂಡ್ಬಿಡೋರು. ಆಗಲೇ ನೀನಾಸಂ ನಾಟಕ ಅಂದರೆ ಅಷ್ಟು ಗೌರವ. ಎಲ್ಲ ಊರುಗಳಲ್ಲಿ ಕೂಡ ಆ ಕ್ರೇಜ್ ಇತ್ತು, ನೀನಾಸಂ ನಾಟಕ ಅಂತ. ನಾನು ಮೇಕಪ್ ಮಾಡಿಕೊಂಡು ಯಾರಿಗೆ ಗುರುತು ಸಿಗಬಾರ್ದಲ್ಲ ಅಂತ ಮತ್ತೊಂದು ಏನೋ ಕಟ್ಕೊಂಡು ಅಲ್ಲೇ ಹೋಗಿ ಅಲ್ಲಿಂದ ಏರಿಯಾ ಮಾಡ್ತಾ ಇದ್ದೆ. ನನಗೆ ಈಗಲೂ ಏಣಿ ಹತ್ತು ಅಂದರೆ ಭಾರಿ ಇಷ್ಟ. ನನಗೆ ಏಣಿ ಹತ್ತಿ ಏರಿಯಾ ಮಾಡೋದು ಅಂದರೆ. ಹಾಗೆ ಪ್ರತಿಯೊಂದು ಊರಲ್ಲಿ ಕೂಡ ಪ್ರತಿ ದಿನದ ಪ್ರದರ್ಶನ ಕೂಡ ನನಗೊಂದು ಕಲಿಕೆಯ ಪಾಠ ಅಂತ ತಗೊಂಡೆ ನಾನು. ಆನಂತರ ಸುಳ್ಯದಲ್ಲಿ, ಸುಬ್ರಹ್ಮಣ್ಯದಲ್ಲಿ, ಅರಸೀಕೆರೆಯಲ್ಲಿ, ಚನ್ನರಾಯಪಟ್ಟಣದಲ್ಲಿ, ಮೂಡುಬಿದಿರೆ, ಆಳ್ವಾಸ್ನಲ್ಲಿ ಬಿಡುವಿದ್ದಾಗಲೆಲ್ಲ ಬೇರೆ ಬೇರೆ ನಾಟಕಗಳು, ರಂಗಶಿಬಿರಗಳನ್ನು ಮಾಡ್ತಾ ಬಂದು ಕಳೆದ 23 ವರ್ಷಗಳ ಹಿಂದೆ ನಾನು ಈ ರಂಗಮನೆಯ ಈ ಜಾಗವನ್ನು ತಗೊಂಡು ರಂಗಮನೆ ಸಾಂಸ್ಕೃತಿಕ ಕಲಾ ಕೇಂದ್ರ ನೆಲೆಗಟ್ಟು ಇಲ್ಲಿ. ಇದಕ್ಕೆ ಬರೋಕೆ ಇಲ್ಲೇ ಒಂದು 3-4 ಕಿಲೋಮೀಟರ್ ಆ ಕಡೆಗೆ ಒಂದು ಸಣ್ಣ ಜಾಗದಲ್ಲಿ ಇನ್ನೊಂದು ಮನೆ ಕಟ್ಕೊಂಡು, ಜೋಪಡಿ ಕಟ್ಕೊಂಡು ಕಾಲ ಕಳೀತಿದ್ದವರು ನಾವು. ಆ ಒಂದು ಜಾಗವನ್ನು ಮಾರಿ ನಾವು ಇಲ್ಲಿಗೆ ಬರಬೇಕಾಯ್ತು ಅಂತ. ಅಂದರೆ ರಂಗಮನೆ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಸ್ವಲ್ಪ ವಿಶಾಲವಾಗಿರ್ತಕ್ಕಂಥ ಪ್ರದೇಶವನ್ನು ಕೊಂಡ್ಕೊಂಡ್ರಿ ಅಂತ. ಒಂದು ಸ್ವಂತ ಮನೆ ಬೇಕು ನಮಗೆ ಅಂತ ಒಂದು ಆಸೆ ಇತ್ತು ಅಷ್ಟೇ. ಸ್ವಂತ ಮನೆ ಅಂತ ಅಷ್ಟು ಸ್ವಲ್ಪ ಆಸೆ ಸಿಗಿರಿತು. ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಕಟ್ಟಬೇಕು ಅಂತ ಆಯಿತು. ಅಷ್ಟೊತ್ತಿಗೆ ಆಗಾಗಲೇ ನಾನು ಹೇಳಿದಾಗ ನನ್ನ ತಂದೆಯವರ ಆರೋಗ್ಯ ಬೇರೆ ಆಯ್ತೈತೆ. ಅವ್ರು ತುಂಬ ಒಳ್ಳೆಯ ಆರ್ಟಿಸ್ಟ್ ಆಗಿದ್ದರು. ಅವರಿಗಾಗಿ ಆದರೂ ಅವರಿಗೆ ತುಂಬ ಆರ್ಟಿಸ್ಟಿಕ್ ಆಗಿ, ಯಾಕಂದ್ರೆ ಅವ್ರು ಎಲ್ಲಿ ನೋಡಿದ್ರು ಕೂಡ ಆರ್ಟ್ ಇದ್ದರೆ ಅವ್ರಿಗೆ ಅರ್ಧ ನೀವು ಮೆಡಿಸಿನ್ ಕೊಡಬೇಕಾಗಿಲ್ಲ, ಅರ್ಧ ಮೆಡಿಸಿನ್ ಅದರಲ್ಲೇ ಬಂತೀಗ, ಥಿಯೇಟರ್ ಥೆರಪಿ ಅಂತ. ಹಾಗಾಗಿ ಕಲಾತ್ಮಕವಾಗಿರಬೇಕು ಅಂತ ಕಟ್ತಾ ಬಂದೆ. ನೆಲದಲ್ಲಿ, ಮೇಲೆ, ಕೆಳಗೆ ಎಲ್ಲಿ ನೋಡಿದ್ರು ಕಲಾತ್ಮಕವಾಗಿರಬೇಕು ಅಂತ ಕಟ್ಟಿದೆ. ಮತ್ತು ಬಂದವರೆಲ್ಲ ಇದು ಚೆನ್ನಾಗಿದೆ ಅಂತ ಹೊಗಳುವಾಗ ಮತ್ತಷ್ಟು ಖುಷಿ ಆಗ್ತಿತ್ತು. ಹಾಗಾದರೆ ಇದರಿಂದ ನಿಜವಾಗ್ಲೂ ಕೂಡ ಎಲ್ಲರಿಗೂ ಖುಷಿ ಸಿಗತ್ತೆ ಅಂತ ಬಣ್ಣದ ಮಾಲಿಂಗರ ಮೈರಾವಣ ವೇಷ ಮಾಡಿದೆ, ನಟರಾಜ ಮಾಡಿದೆ, ವರ್ಲಿ ಆರ್ಟ್ ಮಾಡಿದೆ. ಹೀಗೆ ಒಂದೊಂದು ಮಾಡ್ತಾ ಬಂದದ್ದು.
ಉದ್ದೇಶಪೂರ್ವಕ ಹೀಗೆ ಮಾಡಬೇಕು ಅಂತ ಮೂಲ ಕನಸಿಟ್ಕೊಂಡು ಬಂದವಳು. ಮಾಡ್ತಾ ಮಾಡ್ತಾ ಹೋದಾಗೆ ಹೀಗೆ ನಿರ್ಮಾಣ ಆಗಿದೆ. ಅದಕ್ಕಿಂತ ಮೊದಲು ನಾನು ಬೇರೆ ಬೇರೆ ಕಡೆ ನಾಟಕಗಳ ನಿರ್ದೇಶನ ಮಾಡಿಕೊಂಡು ಅಲ್ಲಿ ನನ್ನ ಹಳೆಯ ಮನೆ ಇದ್ದಂಥ ಜಾಗ ಪರಿವಾರ ಅಂತ ಅಲ್ಲಿಗೆ ಹೆಸರು. ಪರಿವಾರ ಅಂದರೆ ಒಂದು 10 ಜನ ಸೇರುವಂಥ ಜಾಗ, ಸುತ್ತಮುತ್ತ ಮನೆಗಳಿತ್ತು. ಅಲ್ಲಿ ಸ್ವಲ್ಪ 1 ಎಕರೆ 35 ಸೆಂಟ್ ಸಣ್ಣ ಜಾಗ ನಮಗಿತ್ತು. ಆಗ ನನಗೆ ಸ್ಥಳ ಇಲ್ಲ, ನಾಟಕ ಮಾಡೋದಕ್ಕೆ ಸ್ಥಳ ಇಲ್ಲ. ಏನು ಮಾಡಬೇಕಾದ್ರೆ ಸೆಗಣಿ ಸಾರಿಸಿದ ಅಂಗಳದಲ್ಲೇ ಪಂಜರಶಾಲೆ ನಾಟಕ ಡೈರೆಕ್ಟ್ ಮಾಡಿದೆ. ಆಮೇಲೆ ನಕ್ಕಳ ರಾಜಕುಮಾರಿ ಡೈರೆಕ್ಟ್ ಮಾಡಿದೆ. ಅಲ್ಲ ಆ ಅಂಗಳದಲ್ಲೇ ಒಂದು ಸಣ್ಣ ಮೂಳಿ ಹುಲ್ಲಿನ ಮಾಡ ಹಾಕಿ ಸುತ್ತಮುತ್ತಲವನ್ನು ಸೇರಿಸ್ಕೊಂಡೆ. 10-25 ಮಕ್ಕಳನ್ನು ಸೇರಿಸ್ಕೊಂಡು ಮಾಡಿದೆ. ಆನಂತರ ಇದು ಪ್ರಥಮ ಪ್ರದರ್ಶನ ಆಗಬೇಕು. ಎಲ್ಲಿ ಮಾಡೋದು ಅಂತ ರಂಗಮಂದಿರಕ್ಕೆ ಬಾಡಿ ಕಟ್ಟಕ್ಕೆ ದುಡ್ಡಿಲ್ಲ. ಅಲ್ಲೊಂದು ಪದ್ಮನಾಭ ರೈಗಳಂತ ನನ್ನ ಮೇಷ್ಟ್ರು ಇದೆ, ಅವ್ರ ಹತ್ರ ಹೋಗಿ ಕೇಳ್ಕೊ. ಅವ್ರ ಮಕ್ಕಳು ಇದ್ರು ಪುಣ್ಯಕ್ಕೆ. ನಾನು ನಿಮ್ಮ ಮನೆ ಅಂಗಳದಲ್ಲೇ ಒಂದಿಷ್ಟು ಪರದೆ ಕಟ್ಕೊಂಡು ಏನಾದರೂ ಮಾಡ್ತೀನಿ ಅಂತಂದೆ. ಖುಷಿಪಟ್ಟರು ಅವರು. ಅವರ ಮನೆ ಅಂಗಳಕ್ಕೆ ಸುತ್ತಮುತ್ತಲಿನವರಿಗೆಲ್ಲ ನಮ್ಮ ಮಕ್ಕಳೇ ಹೋಗಿ ಪ್ಯಾಂಪ್ಲೆಟ್ ಎಲ್ಲ ಹಂಚಿ, ಕೈಯಲ್ಲಿ ಪ್ಯಾಂಪ್ಲೆಟ್ ಪ್ರಿಂಟ್ ಮಾಡೋಕ್ಕೆ ದುಡ್ಡಿಲ್ಲ. ನನ್ನ ಹಸ್ತಾಕ್ಷರ ಚೆನ್ನಾಗಿತ್ತು, ನನ್ನ ತಂದೆಯವರಿಂದ ಬಳುವಳಿ ಬಂದು ನನಗೆ ಹಸ್ತಾಕ್ಷರ ತುಂಬ ಚೆನ್ನಾಗಿತ್ತು. ಕೈಯಲ್ಲೇ ಬರೆದು ಅದನ್ನೇ ಜೆರಾಕ್ಸ್ ತೆಗೆದು ಮತ್ತೇನೋ ಮಾಡಿ, ಅಥವಾ ಅದನ್ನೇ ಬರೆದದ್ದು ನಾನು, ಜೆರಾಕ್ಸ್ ತೆಗಿಯೋಕ್ಕೆ ದುಡ್ಡು ಬೇಡ ಅಂತ ಆಯಿತು. ಬೇರೆ ಬೇರೆ ಕಾರ್ಡ್ಗಳಲ್ಲಿ ಬರೆದು ಮನೆ ಸುತ್ತಮುತ್ತ ಹಂಚಿತು. ಸುಮಾರು 200 ಜನ ಆಗಲೇ ಸೇರಿದ್ರು. ಒಂದು ದೊಡ್ಡ ಅಡಿಕೆ ಒಣಗಿಸುವಂತಹ ಅಂಗಳದಲ್ಲಿ ಪಂಜರ ಶಾಲೆಯ ಪ್ರದರ್ಶನ ಆದದ್ದು. ಆನಂತರ ಸುಳ್ಯದಲ್ಲಿ ಅಭಿನಯ ಅಂತೇಳಿ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆಯವರು ನನಗೆ 4 ವರ್ಷಗಳ ಕಾಲ ಮಕ್ಕಳ ನಾಟಕ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ರು. ಈ ಎಲ್ಲ ಕಾರಣಗಳಿಗೆ ಆದ ನಂತರದಲ್ಲಿ ಮತ್ತೆ ನಾನು ರಂಗಮನೆ ಕಟ್ಟಿರುವಂಥದ್ದು. ಸರ್, ರಂಗಭೂಮಿಯಲ್ಲಿ ಈ ಜಾದೂ ಪ್ರಕಾರವನ್ನು ಬಳಸ್ಕೊಂಡು ನಾಟಕಗಳನ್ನ ಮಾಡ್ತೀರಿ ಅಂತ ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಹಾಗೆ ನೀನಾಸಮಿಂದ ಬಂದ ನಂತರ ನನಗೆ ಕುದ್ರೋಳಿ ಗಣೇಶರು ಅಂತ ಜಾದೂಗಾರನ ಪರಿಚಯ ಆಯಿತು. ಅದಕ್ಕಿಂತ ಮೊದಲು ನನ್ನ ತಂದೆಯವರು ಯಕ್ಷಗಾನ ಮೇಳದಲ್ಲಿದ್ದಾಗ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ, ಕಟೀಲು ಕ್ಷೇತ್ರ ಮಹಾತ್ಮೆ ಇಂಥ ಯಕ್ಷಗಾನಗಳು ಇದ್ದಾಗ ಅದರಲ್ಲಿ ಬರುವಂಥ ಹಾಸ್ಯ ಪಾತ್ರಗಳಲ್ಲಿ ದೇವೇಂದ್ರ ಬೇರೆ ಬೇರೆ ಇವರೆಲ್ಲರೂ ವೇಷ ಮರೆಸ್ಕೊಂಡು ಭೂಲೋಕಕ್ಕೆ ಬರುವಂಥ ದೃಶ್ಯಗಳಲ್ಲಿ ಬರ್ತಿತ್ತು. ಅಲ್ಲಿ ಬಂದು ಡೊಂಬಾರಾಟ ಮಾಡ್ತಿದ್ರು. ನನ್ನ ತಂದೆಯವರೇ ಪುತ್ತೂರು ಬಾಬಣ್ಣ ಒಂದು ಆಟ ಹಾಕೋ, ಮುಂಗಿಸಿ ಬಿಡೋ, ಹಾವು ಬಿಡ್ತೀನಿ ನೋಡು, ಅದು ಬಿಡ್ತೀನಿ ಅಂತ ಇವ್ರು ಹಾಕ್ತಿದ್ರು. ಆ ಕೆಲವು ಸಣ್ಣ ಸಣ್ಣ ಚಮತ್ಕಾರನ ತಂದೆಯವರನ್ನು ನೋಡಿ ನಾನು ಬೆರಗಾಗಿದ್ದಿದೆ. ಆನಂತರ ನೀನಾಸಂ ಮುಗಿಸಿ ಬಂದ ನಂತರ ನನಗೆ ಗೋಪಾಡ್ಕರ್ ಅನ್ನುವ ಆರ್ಟಿಸ್ಟ್ ಒಬ್ಬರು ಪರಿಚಯ. ಅವರ ಮೂಲಕ ಈ ಕುದ್ರೋಳಿ ಗಣೇಶನು ಅಂತ ಜಾದೂಗಾರನ ಪರಿಚಯ ಆಯಿತು. ಅವರಾಗಲೇ ಜಾದುವಲ್ಲಿ ಒಂದು ಹೊಸ ಅನ್ವೇಷಣೆಯನ್ನು ಮಾಡಬೇಕು, ಹೊಸ ಒಂದು ರಂಗಕ್ಕೆ ಮಾಡಬೇಕು ಅಂತ ಜನಪದ ಮತ್ತು ರಂಗಭೂಮಿ ಎರಡನ್ನು ಇಟ್ಕೊಂಡು ಏನೋ ಸಾಧನೆ ಮಾಡಬೇಕು ಅಂತ ಹೊರಟಿದ್ರು ಕುದ್ರೋಳಿ ಗಣೇಶ್. ಗೋಪಾಡ್ಕರ್, ಕುದ್ರೋಳಿ ಗಣೇಶ್, ನಂದು 3 ಜನರ ಮನಸ್ಥಿತಿ ಕೂಡ ಒಂದೇ ಆಗಿ ಆಗ ಒಟ್ಟಿಗೆ ಆಯಿತು. ಆ ಕಾರಣಕ್ಕಾಗಿ ಮತ್ತೆ ಅದು ವಿಸ್ಮಯ ಜಾದೂ ತಂಡ ಅಂತ ಉದಯ ಆಯಿತು. ಭಾಳ ಅದ್ಭುತವಾಗಿ 8 ರಾಷ್ಟ್ರೀಯ ರಂಗ ಪ್ರಶಸ್ತಿಗಳನ್ನು ಪಡೆದಂಥ ಕುದ್ರೋಳಿ ಗಣೇಶ ತಂಡ ವಿಸ್ಮಯ ಆಯಿತು. ನನಗೆ ಅವರು ಜಾದುವಿನ ಬಗ್ಗೆ ಆಸಕ್ತಿ ಇದ್ದ ಮತ್ತಷ್ಟು ಅರಳಲಿಕ್ಕೆ ಕುದ್ರೋಳಿ ಗಣೇಶ ತಂಡ ಕಾರಣ ಆಯಿತು. ಕುದ್ರೋಳಿ ಗಣೇಶು ಅವರು ನನಗೆ ಬೇರೆ ಬೇರೆ ವಿಡಿಯೋಗಳನ್ನು ತೋರಿಸ್ತಿದ್ರು, ಬೇರೆ ಬೇರೆ ಜಾದೂ ಸಮ್ಮೇಳನ ಕರ್ಕೊಂಡು ಹೋದರು. ಹಾಗೆ ನನ್ನೊಳಗಿದ್ದಂಥ ಜಾದೂ ಇದು ಅರಳಲಿಕ್ಕೆ ಆದಾಯಿತು. ಆನಂತರ ಕೆಲವು ನಾಟಕಗಳಿಗೆ ನಾನು ಹೆಚ್ಚು ಇಂಗ್ಲೀಷ್ ಫಿಲ್ಮ್ಗಳನ್ನು ನೋಡ್ತಾ ಇದ್ದೆ. ಹಾರರ್ ಫಿಲ್ಮ್ಗಳನ್ನು, ಇಂಗ್ಲೀಷ್ ಫಿಲ್ಮ್ಗಳನ್ನು ತುಂಬ ನನಗೆ ಅದೆಲ್ಲ ನನಗೆ ಥ್ರಿಲ್ ಆಗ್ತು. ದಸಕ್ ಅಂತ ಒಂದೇ ಸಲಕ್ಕೆ ಭೂಮಿ ಅಡಿಯಿಂದ ಕೈ ಬರುವಂಥದ್ದು, ಪ್ರತ್ಯಕ್ಷ ಆಗುವಂಥದ್ದು, ಇದು ನನಗೆ ವೇದಿಕೆ ಮೇಲೆ ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅದು ನಾಟಕಕ್ಕೆ ಪೂರಕವಾಗಿದ್ದರೆ ಮಾತ್ರ. ನನ್ನಲ್ಲೊಂದಿಷ್ಟು ಗಿಮಿಕ್ಸ್ಗಳಿದೆ ಅಂತ ಹೇಳ್ಕೊಂಡು ನಾಟಕಕ್ಕೆ ತುರ್ಕೋದಲ್ಲ. ನಾಟಕ ಪೂರಕವಾಗಿದ್ದ ಸಾಧ್ಯ. ಹಾಗಾಗಿ ನಾನು ಮಹಾಮಾಯಿ ನಾಟಕದಲ್ಲಿ ಮೊದಲ ಬಾರಿಗೆ ನನ್ನ ಬೇರೆ ಬೇರೆ ರಂಗತಂತ್ರಗಳನ್ನು ಬಳಕೆ ಮಾಡಿದೆ. ಆದರೆ ನೇರವಾಗಿ ಅದು ಜಾದುವಾಗಿರದೆ ಅದೊಂದು ರಂಗಭೂಮಿಯ ತಂತ್ರವಾಗಿ ಬಳಕೆ ಆಗುವ ಹಾಗೆ ನಾನು ಪರಿವರ್ತನೆ ಮಾಡಿದೆ. ಅಲ್ಲಿ ನೇರ ಇದ್ದಕ್ಕಿದ್ದಾಗ ಶಟವಿತಾಯಿ ಪ್ರತ್ಯಕ್ಷ ಆಗುವುದಲ್ಲಿ, ಪ್ರೇತಗಳು ಗಾಳಿಯಲ್ಲಿ ತೇಲಾಡಿಕೊಂಡು ಹೋಗುವಂಥದ್ದಾಗಲಿ, ಮಕ್ಕಳ ಮಾಯಲೋಕ ನಾಟಕ ಮಾಡಿದಾಗಲೂ ಅವನಿಗೆ ಖಾಲಿ ಪಾತ್ರೆಯಲ್ಲಿ ತಿಂಡಿಗೆ ಪ್ರತ್ಯಕ್ಷ ಆಗುವಂಥದ್ದು, ಜಕ್ಕಿಣಿ ಪ್ರತ್ಯಕ್ಷ ಆಗುವಂಥದ್ದು, ಸಿಂಹದ ತಲೆ ಕಡ್ದಾಗ ಅದು 2 ಜಾಯಿಂಟ್ ಆಗುವಂಥದ್ದು, ಬೇರೆ ಬೇರೆ ಇದ್ದಾಗಲೂ ಕೂಡ ಅದು ದೇಹ ಮತ್ತು ಇದು ಮಾತಾಡುವಂಥದ್ದು, ಇಂಥದನ್ನೆಲ್ಲ ನಾನು ಬಳಕೆ ಮಾಡಿಕೊಂಡೆ. ಒಟ್ಟಾರೆ ಹೇಳೋದಾದರೆ ಇಡೀ ನಾಟಕವೇ ಒಂದು ಮಾಂತ್ರಿಕತೆಯಿಂದ ಕೂಡಿರಬೇಕು ಅಂತ ಬಯಸೋನು ನಾನು, ಮತ್ತೊಂದು ಕಲರ್ಫುಲ್ ಆಗಿರಬೇಕು ಅಂತ ಬಯಸೋನು. ಈ ಕಾರಣಕ್ಕೆ ಜಾದುವನ್ನು ಬಹಳ ಅರ್ಥಪೂರ್ಣವಾಗಿ ಬಳಕೆ ಮಾಡೋದಕ್ಕೆ ಒಂದು ರೀತಿಯಲ್ಲಿ ರಂಗಭೂಮಿ ನನಗೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗಿದೆ. ಸಾಂಸ್ಕೃತಿಕ ಜಗತ್ತಿಗೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಬರ್ತಿರ್ತಕ್ಕಂಥ ಆಳ್ವಾ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ತಮ್ಮ ಪಾತ್ರದ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತೀರಾ? ಆಳ್ವಾ ಸಂಸ್ಥೆಗೂ ತಮಗೂ ಏನು ಸಂಬಂಧ ಅಂತ? ಮೋಹನ್ ಆಳ್ವರು ಕಳೆದ 32 ವರ್ಷಗಳಿಂದ ನನಗೆ ಪರಿಚಯ. ನೀನಾಸಂ ತಿರುಗಾಟ 1992 ಇಸ್ವಿಯಲ್ಲಿ ನೀನಾಸಂ ತಿರುಗಾಟ ಬಂದಾಗ ಅದಕ್ಕೆ ಆಶ್ರಯ ಕೊಟ್ಟವರು ಮೂಡುಬಿದ್ರೆ ಪ್ರದರ್ಶನಕ್ಕೆ ಬಂದಾಗ ಮೂಡುಬಿದ್ರೆಯಲ್ಲಿ ಡಾಕ್ಟರ್ ಮೋಹನ್ ಆಳ್ವರು ಅದನ್ನು ಮಾಡಿಸ್ತಾ ಬಂದವರು. ಅವ್ರದ್ದು ರಂಗ ಸಂಗಮ ಅಂತ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆಯ ಅಡಿಯಲ್ಲಿ ಪ್ರೇಕ್ಷಕರಿಗೆಲ್ಲ ಉಚಿತ ಪ್ರದರ್ಶನ. ಅಲ್ಲಿ ಬೇರೆ ಬೇರೆ ಕಡೆ ಕರ್ನಾಟಕ ಬೇರೆ ಬೇರೆ ಕಡೆಗೆ ಹೋದರೆ ಅದಕ್ಕೆ ಟಿಕೆಟ್ ಇಡೋರು, ಆದರೆ ಮೂಡುಬಿದ್ರೆಯಲ್ಲಿ ಮಾತ್ರ ಉಚಿತವಾಗಿ ಕೊಡ್ತಿರೋರು. ಆನಂತರ ಅವರಿಗೆ ನನ್ನ ಅಭಿನಯ ಇದೆಲ್ಲ ನೋಡ್ಕೊಂಡು ನಾನು ಊರವನು, ದಕ್ಷಿಣ ಕನ್ನಡ ಜಿಲ್ಲೆಯವನು ಅಂತೇಳಿ ಒಂದು ಬೇರೆ ಪ್ರೀತಿ ಬೆಳೀತು. ನಮ್ಮ
ಸಖ್ಯ ಜಾಸ್ತಿ ಬೆಳೆಯಿತು. ನಾನು ಇನಾಸಂ ತಿರುಗಾಟದಲ್ಲಿ ಇಲ್ಲದಿದ್ದಾಗ, ರಜೆಯಲ್ಲಿದ್ದಾಗ ಮೂಡುಬಿದಿರಲ್ಲೇ ಕಳೆಯುವ ಸ್ಥಿತಿ ಬಂತು. ಅವರಿಗೆ ನಾನು ನಾಟಕ ಡೈರೆಕ್ಟ್ ಮಾಡಿದೆ. ತಂದ್ರೆ ಮೊನ್ನೆ ಇತ್ತೀಚೆಗೆ ಅವರಿಗೆ ಮ್ಯಾಜಿಕ್ ಮಾಡಿದೆ. ಅವರು ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲ ಓಪನ್ ಜೀಪನ್ನು ಡ್ರೈವ್ ಮಾಡುವಂಥ ಇದನ್ನು, ಅವರಿಗೆ ಬೇರೆ ಬೇರೆ ಮ್ಯಾಜಿಕ್ ಶೋಗಳು ಈ ಥರದ್ದೆಲ್ಲ ಮಾಡಿದೆ. ನಾಟಕಗಳನ್ನು ಅವರೊಳ್ಳೆ ಡ್ಯಾನ್ಸರ್ ಆಗಿ ಕೂಡ ಆಗಿದ್ದರು. ಅವರಿಗೆ ಡ್ಯಾನ್ಸಿಗೆ ಸಂಬಂಧಪಟ್ಟಾಗ ನಾನು ಸಹಕರಿಸ್ತಿದ್ದೆ. ದೈವ ಕೋಲಗಳನ್ನೆಲ್ಲ ಕಟ್ತಿದ್ರು ಮೊದಲು, ಈಗಲ್ಲ, ಈಗ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಇವರಿಗೆ 72 ಆಯಿತು. ಆ ನಂತರದಲ್ಲಿ ಅವಳು ಕಾಲೇಜನ್ನು ಆರಂಭ ಮಾಡಿದ ನಂತರ ನೀವಿಲ್ಲೇ ನನ್ನ ಜೊತೆನೇ ಇರಬೇಕು ಅಂತ ನನಗೆ ಆಶ್ರಯ ಕೊಟ್ಟರು. ಆಳ್ವಾಸ್ ರಂಗ ಅಧ್ಯಯನ ಕೇಂದ್ರ ಆರಂಭವಾದ ನಂತರದಲ್ಲಿ ಆಳ್ವಾಸ್ ಕಾಲೇಜು, ಆಳ್ವಾಸ್ ಪ್ರೈಮರಿ ಸ್ಕೂಲು, ಆಳ್ವಾಸ್ PU ಕಾಲೇಜು, ಆಳ್ವಾಸ್ ಆಯುರ್ವೇದ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಎಲ್ಲ ವಿದ್ಯಾರ್ಥಿಗಳಿಗೆ ರಂಗಭೂಮಿಯ ಪಾಠವನ್ನು ಕಲಿಸುವಂಥ ಒಂದು ವೇದಿಕೆಯನ್ನು ಕೂಡ ಆಳ್ವರು ಕಲಿಸಿಕೊಟ್ರು. ಅವರಿಗೆ ನಮಗೊಂದು ರೀತಿಯ ಬಹಳ ಒಳ್ಳೆಯ ಒಂದೇ ಕುಟುಂಬದವರ ಹಾಗೆ ನಾವಿದ್ದೇವೆ ಇತ್ತು. ಸರ್, ಸಾಂಸ್ಕೃತಿಕ ಲೋಕದಲ್ಲಿ ಏನಾದರೂ ಬದಲಾವಣೆಯನ್ನು ಅಥವಾ ಒಂದೇನಾದರೂ ಚಮತ್ಕಾರವನ್ನು ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಖಂಡಿತ ಅಲ್ಲ. ಅಂಥದ್ರಲ್ಲಿ ನೀವೊಂದು ಮಾಯಾ ಜಗತ್ತನ್ನು ಕಣ್ಮುಂದೆ ತಂದು ಇಟ್ಟಿದ್ದೀರಿ. ನಾನು ನೋಡಿ ಬೆರಗಾದ ನಿಜವಾಗ್ಲೂ ನಿಮ್ಮ ರಂಗಮನೆಯನ್ನು ನೋಡಿ. ಇದು ಅಷ್ಟು ಸುಲಭವಾಗಿ ಇಲ್ಲಿ ಸ್ಥಾಪನೆಗೊಂಡಿದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಏನೆಲ್ಲ ಕಷ್ಟಗಳನ್ನು ಎದುರಿಸಿದ್ರಿ ಅಂತ? ಇಲ್ಲ, ಆರಂಭದಲ್ಲಿ ಇದು ನನಗೊಂದು ಮನೆ ಬೇಕಿತ್ತು ಅಂತ ಅಷ್ಟೇ. ಫಸ್ಟ್ ಮನೆ ಅಂತ ಕಟ್ಟಿರೋದು. ನಾನು ಆಗಲೇ ಹೇಳಿದೆ, ನನಗೊಂದು ಸ್ಪೇಸ್ ಬೇಕು, ಮತ್ತು ಜೊತೆಗೆ ನನ್ನ ತಂದೆಯವರ ಆರೋಗ್ಯವೂ ಸುಧಾರಿಸಬೇಕು, ಎಲ್ಲದಕ್ಕೂ ಅನುಕೂಲ ಆಗುವಾಗೆ ಮಾಡಬೇಕು ಅಂತ ಈ ರಂಗಮಂದಿರ ಮಾಡಿದ್ರು. ಓಪನ್ ಏರ್ ಥಿಯೇಟರ್ ಮಾಡ್ಕೊಂಬಂದೆ. ಇದು ಈಗ ಏನಾಗಿದೆ ಅಂದರೆ, ಇದೀಗ ಸುಳ್ಯಕ್ಕೆ ಒಂದು ಅನಿವಾರ್ಯವಾದ ಸಾಂಸ್ಕೃತಿಕ ಕಲಾ ಕೇಂದ್ರವಾಗಿ ಬೆಳೆದು ನಿಂತಿದೆ. ಆರಂಭದಲ್ಲಿ ನನಗೆ ಇದನ್ನು ಆರ್ಥಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಹೊಂದಿಸ್ಕೊಳ್ಳೋದು ಕಷ್ಟ ಆಗಿದೆ. ಸುತ್ತಮುತ್ತಲವರು ಬೇರೆ ಬೇರೆ ಧರ್ಮದವರಿದ್ದಾರೆ. ಸಾಂಸ್ಕೃತಿಕವಾಗಿ ಒಂದು ಸ್ವಲ್ಪ ಕೂಡ ಅದರ ಬಗ್ಗೆ ಅಭಿರುಚಿ ಇಲ್ಲದಂಥವರು ತುಂಬ ಜನ ಮನೆ ಕಟ್ಕೊಂಡಿದ್ದಾರೆ. ನಾನೊಬ್ಬ ಬಂದಿಲ್ಲಿ ಬಂದಿಲ್ಲಿ ಚೆಂಡೆ ಬಡಿಲಿಕ್ಕೆ ಸುರಾದಕ್ಷಣ ಬೇರೆ ಬೇರೆ ಕೇಳದವರಿಗೆಲ್ಲ ತುಂಬ ಕಿರಿಕಿರಿ ಆಗ್ತವೆ. ಸಂಜೆ ಹೊತ್ತಿಗೆ ಒಳ್ಳೆ ಸೀರಿಯಲ್ ಬರೋ ಸಂದರ್ಭ, TV ನೋಡೋರು, ಬೇರೆ ಬೇರೆ ಸಂದರ್ಭಗಳಿರ್ತವೆ. ಅವರೆಲ್ಲ TV ನೋಡೋ ನಾನಿಲ್ಲಿ ಬೊಬ್ಬೆ ಹಿಡ್ಕೊಂಡಿದ್ರೆ ಅವ್ರಿಗೆ ಇಷ್ಟವಾಗುತ್ತೆ. ಇದೆಲ್ಲ ಎದುರಿಸ್ಕೊಂಡು ಕೊನೆಗೆ ಅವರೆಲ್ಲರ ನಂಬಿಕೆಯನ್ನು ಗಳಿಸ್ಕೊಂಡು ಆ ಮಕ್ಕಳನ್ನು ನನ್ನ ಪಕ್ಕದಲ್ಲಿ ಬರುವ ಹಾಗೆ ಮಾಡಿಕೊಂಡು ಅವರಿಗೆ ಮ್ಯಾಜಿಕ್ಕು, ಮುಖವಾಡ, ರಂಗಭೂಮಿ, ಆಮೇಲೆ ಹಾಡುಗಳು ಇದನ್ನು ಹೇಳ್ಕೊಂಡು ಇವತ್ತು ಎಲ್ಲೇ ತನಕ ಬಂದಿದ್ದು, ಇಡೀ ಈ ಸುಳ್ಯದ ಪರಿಸರ ಆಗಲಿ, ಸುಳ್ಯದಲ್ಲಿ ಎಲ್ಲರೂ ಕೂಡ ಒಂದು ಆರೋಗ್ಯಕರವಾದ ಸಾಂಸ್ಕೃತಿಕವಾದ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತಿದೆ. ಇದು ಭಾಳ ಮುಖ್ಯವಾಗ್ತದೆ, ಈ ಸುಳ್ಯದ ಒಂದು ಭಾಗ ಅಂತ ತಿಳ್ಕೊಂಡು ನನ್ನ ಜೊತೆ ಸಹಕಾರ ಮಾಡೋದಕ್ಕೆ ಇಲ್ಲಿ ತನಕ ಬಂದೆ. ಆಗಲೇ ಆ ವಿಷಯದಲ್ಲಿ ನಾನು ನಿಜವಾಗಲೂ ಸುಳ್ಯ ಜನತೆಗೆ ಬಹಳ ಋಣಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಇದು ಹೇಗೆ ಅಂತ ಗೊತ್ತಿಲ್ಲ. ಪ್ರತಿ ತಿಂಗಳಿಗೊಂದು ಕಾರ್ಯಕ್ರಮ ಮಾಡ್ತಾ ಇದ್ದದಿಗೆ 2 ತಿಂಗಳಿಗೆ, 3 ತಿಂಗಳಿಗೆ, 4 ತಿಂಗಳಿಗೊಮ್ಮೆ ಪ್ರೋಗ್ರಾಮ್ ಮಾಡುವಂಥ ಸ್ಥಿತಿ ನಾನು ತಲುಪಿದ್ದೇನೆ. ನೋಡಿ, ಮಾತಾಡ್ತಿರುವಾಗಲೇ ಜೋರು ಮಳೆ ಬರ್ತಾ ಇದೆ. ಈ ಜೋರು ಮಳೆ ಬಂದಾಗ ನನ್ನ ರಂಗಮಂದಿರದ ಒಳಗೆ ಕಾರ್ಯಕ್ರಮಗಳಾಗ್ತದೆ, ನಾನು ಸ್ವಲ್ಪ ನಿಲ್ಲಿಸಬೇಕಾಗ್ತದೆ. ಇಲ್ಲಿ ಎಕೋ ಸಮಸ್ಯೆ ಇದೆ, ಶಬ್ದದ ಸಮಸ್ಯೆ ಇದೆ, ನಿಲ್ಲಿಸಬೇಕಾಗ್ತದೆ. ಮೊದಲು ಮಳೆ ಬರ್ತಿದ್ದಾಗ ಒದ್ದೆ ಆಗ್ತಿದ್ದವರಿಗೆ ನಮ್ಮ ಶಾಸಕರನ್ನ ಮೇಲ್ಛಾವಣಿಯನ್ನು ಮಾಡಿಕೊಟ್ರು. ಎಲ್ಲವೂ ಇದೆ. ಮೂಲಭೂತ ಸೌಕರ್ಯಗಳಿಲ್ಲ ಬೇಕಾದಷ್ಟು. ತುಂಬ ಪೇಟೆಯಿಂದ ತುಂಬ ದೂರ ಇದೆ ಇಲ್ಲಿ ಬರಲಿಕ್ಕೆ. ಪಾರ್ಕಿಂಗಿನ ಸರಿಯಾದ ವ್ಯವಸ್ಥೆಗಳಿಲ್ಲ. ಸುಳ್ಯ ಮೇನ್ ಬಸ್ ಸ್ಟಾಪಿಂದ ನಿಮಗೆ ಬಸ್ ಸ್ಟ್ಯಾಂಡಿಂದ ಸರಿಯಾಗಿದೆ 2.5 ಕಿಲೋಮೀಟರ್ ಆಗ್ತದೆ. 2.5 ಕಿಲೋಮೀಟರ್ ಆಗ್ತದೆ. ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಆದರೆ ಒಳ್ಳೆಯ ಕಾರ್ಯಕ್ರಮ ಎಲ್ಲೇ ಇದ್ದರೂ ಕೂಡ ಜನ ದೂರದಲ್ಲಿ ತಮ್ಮ ವಾಹನಗಳನ್ನು ಇಟ್ಕೊಂಡು ನಡ್ಕೊಂಡಾದರೂ ಬಂದು ಕಾರ್ಯಕ್ರಮ ನೋಡ್ತಾರೆ. ಯಾವುದೇ ಕಾರಣಕ್ಕೆ 23 ವರ್ಷಗಳಲ್ಲಿ ಒಂದು ಸಮಯ ಪ್ರಜ್ಞೆ ಮತ್ತು ಗುಣಮಟ್ಟದಲ್ಲಿ ಇಲ್ಲಿ ತನಕ ರಂಗಮನೆ ರಾಜಿ ಮಾಡಿಕೊಂಡದ್ದೇ ಇಲ್ಲ. ಹಾಗಾಗಿ ಎಲ್ರಿಗೂ ಗೊತ್ತಿದೆ, ಇದು ರಂಗಮನೆ ಕಾರ್ಯಕ್ರಮಕ್ಕೆ ಹೋದರೆ ಸಮಯಕ್ಕೆ ಸರಿಯಾಗಿ ಆರಂಭ ಆಗುತ್ತೆ. ಅಂದರೆ ಕುಟುಂಬ ಸಮೇತರಾಗಿ ಒಂದು 15-20 ನಿಮಿಷ ಮೊದಲೇ ಬಂದು 6 ಕಾಲಕ್ಕಂದರೆ 6 ಗಂಟೆಗೆ ಇಲ್ಲಿ ಹೌಸ್ಫುಲ್, ಯಾವಾಗಲೂ ಹೌಸ್ಫುಲ್ ಆಗಿರುತ್ತೆ. ಯಾಕೆ ಹುಚ್ಚು ಜೀವನ್ ರಾಮ್ ಅವ್ರಿಗೆ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚಿರ್ತದೆ. ಕೆಲವರಿಗೆ ದುಡ್ಡು ಮಾಡೋ ಹುಚ್ಚಿರ್ತದೆ, ಕೆಲವರಿಗೆ ರಾಜಕೀಯದ ಹುಚ್ಚಿರ್ತದೆ, ನಮಗೆ ಸಾಂಸ್ಕೃತಿಕವಾದ ಹುಚ್ಚು. ಹಾಗಂತ ಸಾಂಸ್ಕೃತಿಕವಾದ ಹುಚ್ಚು ನನ್ನೆಲ್ಲಿ ಸೋಲಿಸಿಲ್ಲ ಇಲ್ಲಿ ತನಕ. ನನ್ನ ಜೊತೆಗೆ ಆರ್ಥಿಕವಾಗಿ ನಾನು ಸ್ವಲ್ಪ ಹಿಂದೆ ಇರ್ಬೋದು ಉಳಿದವರಿಗಿಂತ. ಆದರೆ ನಾನು ಇಡೀ ಕರ್ನಾಟಕದಲ್ಲಿ ಹೋಲಿಸಿದರೆ, ಕರ್ನಾಟಕವನ್ನು ಬಿಟ್ಟು ಹೊರಗೆ ಕೂಡ ಕೋಟಿ ಕನ್ನಡಿಗರ ಒಂದು ಮನಸ್ಸು ಗೆದ್ದಿದ್ದೇನೆ ನನ್ನ ನಾಟಕಗಳ ಮೂಲಕ, ನನ್ನ ಕೆಲಸದ ಮೂಲಕವೇ ನಾನು ಗೆದ್ದದ್ದು. ನಾನು ಯಾವುದೇ ಜಾತಿ ಆಗಲಿ, ಧರ್ಮ ಆಗಲಿ, ವರ್ಗ ಆಗಲಿ, ಅಥವಾ ಇಂಥದ್ದು ಈಸಮ್ಗಳು, ಎಡ ಬಲ ಪಂಥಗಳಿಗಾಗಲಿ, ಯಾವುದೇ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡವನಲ್ಲ. ಎಲ್ಲರೂ ನನ್ನನ್ನು ಗುರುತಿಸುವಂಥ ಒಬ್ಬ ವ್ಯಕ್ತಿಯಾಗಿ ನಾನು ಬೆಳೀತಾ ಇದ್ದೇನೆ. ಅದು ನಿಜವಾಗ್ಲೂ ಕೂಡ ಜನರೇ ಕೊಟ್ಟಂತ ನನಗೊಂದು ದಾರಿ ಅಂತ ತಿಳ್ಕೊಂಡಿದ್ದೇನೆ. ಸರ್, ಭಾಳ ಸಂತೋಷ ರಂಗಮನೆಗೆ ಬಂದು ನನಗೆ ವೈಯಕ್ತಿಕವಾಗಿ. ಇಷ್ಟು ದಿವಸ ವೇದಿಕೆಗಳ ಮೇಲೆ ನಿಮ್ಮನ್ನು ನೋಡ್ತಾ ಇದ್ದವನು, ಇವತ್ತು ಮುಖಾಮುಖಿ ನೇರ ಸಂದರ್ಶನ ಮಾಡುವಂಥ ಸೌಭಾಗ್ಯ ನನಗೆ. ಜನಪದ ಸಿರಿ ವೀಕ್ಷಕರಿಗೆ ರಂಗಮನೆಯನ್ನು ತೋರಿಸಿ. ಥ್ಯಾಂಕ್ ಯು ಕಾಂತರಾಜ್, ತೋರಿಸ್ತೀನಿ ನಾನು. ಬಹಳ ಮುಖ್ಯವಾಗಿ ನನಗೆ ಖುಷಿ ಆಗೋದಂದರೆ ಡಾಕ್ಟರ್ ಬೋರ್ಲಿಂಗಯ್ಯ ಅವರೇ ಒಂದು ಇಡೀ ಕರ್ನಾಟಕದ ಚಾನಲ್ಗಳಲ್ಲೇ ಜನಪದ ಲೋಕಕ್ಕೆ ಸಂಬಂಧಪಟ್ಟಾಗಿ ಅತ್ಯಂತ ಶ್ರೇಷ್ಠವಾದ ಒಂದು ಚಾನೆಲ್ ಇದು ಜನಪದ ಸಿರಿ ಅಂತ ಅವ್ರು ಕರೆಸ್ಕೊಂಡಿದ್ದು ನಾನು ಕೇಳಿದ್ದೇನೆ. ಈ ನಿಟ್ಟಿನಲ್ಲಿ ಇವತ್ತು ನೀವು ಜನಪದ ಸಿರಿಯವರು
ನಮ್ಮ ರಂಗಮನೆಗೆ ಕಾಲಿಟ್ಟಿದ್ದು. ರಂಗಮನೆಯನ್ನು ನೀವು ಜನಪ್ಸಿರಿ ಚಾನೆಲ್ನ ಮೂಲಕ ಜನರಿಗೆ ತೋರಿಸ್ತಿರುವಂಥದ್ದು ನನಗಂತೂ ಬಹಳ ಖುಷಿಯಾಗಿದೆ. ರಂಗಮನೆ ತೋರಿಸುವ ಇದು ನನ್ನ ಸಾಧನೆಗಳು ಇಡೋಕ್ಕೆ ಜಾಗ ಇಲ್ಲ, ನೀವು ಮುಂದೆ ಕಟ್ಟಬೇಕು. ಇರೋದೆಲ್ಲ ರಾಶಿ ರಾಶಿ ಬಿದ್ದಿದೆ. ಸಾಧಾರಣ ಎಲ್ಲ ಪ್ರೀತಿಯಿಂದ ಕೊಟ್ಟಂಥ ಎಲ್ಲ ಸನ್ಮಾನ ಪತ್ರಗಳು, ಆರ್ಯಭಟ್ಟ ಪ್ರಶಸ್ತಿ, ಮೊನ್ನೆ ತಾನೇ ಕಪ್ಪಣ್ಣ ಅವರು ನನಗೆ ಕೊಟ್ಟಿರುವಂಥ ಸೆಂಟ್ರಲ್ ಸ್ಟೇಜ್ ಕಪ್ಪಣ್ಣ ಅವರ ಪ್ರಶಸ್ತಿ ಆಗಿರ್ಬೋದು, ಈ ಕಡೆಯಿಂದ ಇದು ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದವರು ಕೊಟ್ಟಂತಹ ಡಾಕ್ಟರೇಟ್ ಗೌರವ ಪ್ರಶಸ್ತಿ ಸೇರಿದಂತೆ ತುಂಬ ಇವೆ. ಸಿಜಿಕೆ ಪ್ರಶಸ್ತಿ, ಕರ್ನಾಟಕ ಅಕಾಡೆಮಿ ಸಿಟಿಕೆ ಪ್ರಶಸ್ತಿ. ಬನ್ನಿ ನಮ್ಮ ರಂಗಮಂದಿರ ಫಸ್ಟ್ ನೋಡೋಣ, ಆಮೇಲೆ ಒಳಗೆ ಬನ್ನಿ. ನನಗೆ ಅಂದರೆ ಕಟ್ಟುವಾಗಲೇ ಇದು ತುಂಬ ಕಲಾತ್ಮಕವಾಗಿರಬೇಕು ಅನ್ನೋದು ಒಂದು ಆಸೆ ಆಗಿತ್ತು. ಇಡೀ ನಮ್ಮ ರಂಗಮಂದಿರ ತುಂಬ ಕಲಾತ್ಮಕವಾಗಿ ಕಟ್ಟಬೇಕು ಅಂತ. ಅಂದ್ರೆ ಇದನ್ನ ನೀವು ಮನೆ ಅಂತ ಕರಿತೀರಾ ಅಥವಾ ಇದೊಂದು ಸಾಂಸ್ಕೃತಿಕ ಕೇಂದ್ರ? ನನಗೆ ಇದು ಮನೆ ಅಂತ ಅನಿಸೋದಿಲ್ಲ. ಯಾಕಂದ್ರೆ ಈ ಮನೆ ಅಂದರೆ ತಕ್ಷಣ ಇದು ಜಾತಿ, ಧರ್ಮ, ವರ್ಗ, ಅಂತಸ್ತು ಇದೆಲ್ಲ ಮೀರಿದ್ದು ಅಂತ ಒಂದಿದ್ದು. ಯಾಕಂದ್ರೆ ಇವತ್ತು ಎಲ್ಲರೂ ಹೇಳುವಂಥದ್ದು ಒಂದು ಮಾತು, ದೇವಸ್ಥಾನಕ್ಕೆ ಹಿಂದೂಗಳು ಮಾತ್ರ ಹೋಗ್ತಾರೆ, ಚರ್ಚಿಗೆ ಕ್ರಿಶ್ಚಿಯನ್ಸ್ ಮಾತ್ರ ಹೋಗ್ತಾರೆ, ಅಥವಾ ಮಸೀದಿಗೆ ಇವರು ಮುಸ್ಲಿಮ್ಸ್ ಮಾತ್ರ ಹೋಗ್ತಾರೆ. ಆದರೆ ಎಲ್ಲಕ್ಕೂ ಜಾತಿ, ಧರ್ಮ, ವರ್ಗ, ಅಂತಸ್ತು ಮೀರಿದಂತೆ ಎಲ್ಲದಕ್ಕೂ ಬಹಳ ಮುಖ್ಯವಾಗಿ ಎಲ್ಲ ಕಡೆ ಹೋಗದಿರುವಂಥ ಜನ ಒಂದು ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು ರಂಗಮಂದಿರಕ್ಕೆ ಮಾತ್ರ ಅಂತ. ಅದು ಮನೆಯೇ ನನಗೆ ರಂಗಮಂದಿರ. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ, ಎಲ್ಲ ಪರದ ಆಡಿಯನ್ಸ್. ಹಾಗಾಗಿ ಇದು ಕಲಾತ್ಮಕವಾಗಿ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಮೊದಲನೇದಾಗಿ ನನ್ನ ಬಾಗಿಲಲ್ಲೇ ಬಹಳ ಮುಖ್ಯವಾಗಿ ನೀವು ಗಮನಿಸಿರ್ಬೋದು, ಕೇರಳದ ಕಥಕ್ಕಳಿಯನ್ನು ನಾನು ಕಟ್ಟಿರೋದು. ಇದು ತೆಂಕು ಮತ್ತು ಬಡಗು ಎರಡು ಯಕ್ಷಗಾನದವನ್ನು ಬಿಂಬಿಸುವಂಥ ಇದು ತಾಳ ಮತ್ತು ಜಾಗಟೆನ ಇಟ್ಕೊಂಡು, ಹಾಗೆ ಒಟ್ಟು ಬಾಗಿಲು ನನಗೆ ಮೊದಲಿನ ಸ್ವಾಗತ ಮಾಡುವ ಬಾಗಿಲೇ ಕಲಾತ್ಮಕವಾಗಿ ಕಥಕ್ಕಳಿಯನ್ನು ಇಟ್ಕೊಂಡು ಮಾಡಿದ್ದು. ಉಳಿದಂತೆ ಎಲ್ಲವೂ ಕೂಡ ಎಲ್ಲಿ ನೋಡಿದ್ರು ಕಥಕ್ಕಳಿ. ಬಹಳ ಮುಖ್ಯವಾಗಿ ನನಗೆ ಇದನಿಸಿದ್ದು ಕಿಟಕಿಗಳನ್ನು ನೀವು ಗಮನಿಸಬೇಕಾದ್ದು. ಈ ಕಿಟಕಿಗಳ ಹೌದು, ಇದು ಎಲ್ಲ ಕಿಟಕಿಗಳನ್ನ ನಾನು ಇಲ್ಲಿ ಇದು ಕೋಟಿ ಚೆನ್ನೈ ಇದರಲ್ಲಿ ಸ್ವಲ್ಪ ಕೋಟಿ ಚೆನ್ನೈ ಇದರಲ್ಲಿ ಒಂದು ಕೋಟಿ ಚೆನ್ನೈಯರು, ಅದು ಇನ್ಸ್ಟ್ರೂಮೆಂಟ್ ತಾಸೆ, ಗಗ್ಗರ, ಇದೊಂದು ನಾಟ್ಯಶಾಸ್ತ್ರವನ್ನು ಕೊಲಾಜ್ ಮಾಡಿದ್ದು. ಯಕ್ಷಗಾನದ ಭೀಮ ಈ ರೀತಿಯ ಒಂದು ಕಿರೀಟವನ್ನು ಇಟ್ಟುಕೊಂಡು ಕಟ್ಟಿದಂಥ ಭೀಮ ಯಕ್ಷಗಾನದಲ್ಲಿ ಬಹಳ ಅಪರೂಪವಾದಿದ್ದು. ಇದು ಯಕ್ಷಗಾನದ ಭೀಮ, ತೆಂಕಿನ ಚೆಂಡೆ, ಇಲ್ಲೊಂದು ಋಷಿ ಮುನಿಗಳು, ಆಮೇಲೆ ಗೋಡೆಲೆಲ್ಲ ವರ್ಲಿ ಚಿತ್ರಗಳು. ಆ ಕಡೆ ಕೂಡ ಹಾಗೆ ಬೇರೆ ಬೇರೆ ಕಲಾಕೃತಿಗಳನ್ನು ನೀವು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಮನೆಯಲ್ಲಿ ಸುಮಾರು 16 ಕಿಟಕಿಗಳಿವೆ. ಎಲ್ಲ ಕಿಟಕಿಗಳಲ್ಲಿ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಭಿನ್ನವಾಗಿ ಕಟ್ಟುವಂಥ ಒಂದು ಪ್ರಯತ್ನ. ಎಲ್ಲಿ ನೋಡಿದ್ರು ಕೂಡ ಕಲೆ ಕಾಣಬೇಕು, ಎಲ್ಲಿ ನೋಡಿದ್ರೆ ಆರ್ಟ್ ಕಾಣಬೇಕು ಅಂತ. ನನ್ನ ತಂದೆಯವರಿಗೆ ತುಂಬ ಆರ್ಟ್ ಅಂದರೆ ತುಂಬ ಇಷ್ಟ. ಅವರ ಅರ್ಧ ಕಾಯಿಲೆ ಈ ಆರ್ಟಿಂದಾಗಿಯೇ ಗುಣ ಆಗಿ ಅವರಿಗೆ ತುಂಬ ಚೇತರಿಸ್ಕೊಂಡು, ಇದು ಬಹಳ ಮುಖ್ಯವಾದ. ಹಾಗಾಗಿ ಆಗಿದೆ. ಯಕ್ಷಗಾನದಲ್ಲಿ 93 ವರ್ಷ ಒಬ್ಬ ಬಣ್ಣದ ಮಹಾಲಿಂಗ ಅಂತ ಒಂದು ಬಹಳ ದೊಡ್ಡ ಆರ್ಟಿಸ್ಟ್ ಇದ್ರು. ಅವರ ನೆನಪಿಗಾಗಿ ನಾನು ಈ ಅವರು ಮಾಡ್ತಿದ್ದ ವೇಷವನ್ನೇ ನೋಡಿಕೊಂಡು ಈ ಇಷ್ಟು 15 ಫೀಟ್ ಎತ್ತರದ ಒಬ್ಬ ರಂಗ ಕಲಾವಿದನ ನೆನಪಿಗಾಗಿ ನಿರ್ಮಿಸಿರ್ತಕ್ಕಂಥ ಒಂದು ಪ್ರತಿಮೆ. ಹೌದು, ಅನೇಕರು ಇದನ್ನು ಕೇಳ್ತಾರೆ, ಮನೆ ಎದುರುಗಡೆಗೆ ರಕ್ಕಸ ವೇಷವನ್ನು ನೆಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ನನಗೆ ಅಂತ ಹೇಳಿದ್ರೆ, ಒಬ್ಬ ನಟನಿಗೆ ಇದರಲ್ಲಿ ತುಂಬಾ ಪ್ರೇರಣೆ ಆಗುವಂತ ಒಂದು ವಿಷಯ ಇದೆ. ನಮ್ಮಲ್ಲಿ ಸಡನ್ ಇವತ್ತು ನಾಳೆ ಅವ್ರು ಹೀರೋ ಆಗ್ಬೇಕು, ತಕ್ಷಣಕ್ಕೆ ಹೀರೋ ಆಗ್ಬೇಕು ಅಂತ ಹೇಳುದು. ರಂಗದ ಮೇಲೆ ನಾವು ಒಂದು 5-10 ನಿಮಿಷ ಇದ್ರೆ ಸಣ್ಣ ಪಾತ್ರ ಅಂತ ಬರುತ್ತೆ. ಆಕ್ಚುಲಿ ರಂಗಭೂಮಿಯಲ್ಲಿ ಸಣ್ಣ ಪಾತ್ರ ಅಂತಿಲ್ಲ. ಇಂತಹ ವೇಷಗಳು ಯಕ್ಷಗಾನದಲ್ಲಿ ಬೆಳಗಿನ ಜಾವ ಬಂದ್ಬಿಡ್ತದೆ, 2 ಗಂಟೆ ರಾತ್ರಿಗೆಲ್ಲ. ಆದ್ರೆ ಇಂತಹ ವೇಷ ಕೇವಲ ಮುಖವರ್ಣಿಕೆಗೆ ನನ್ನ ಬಣ್ಣದ ಮಾಲಿಂಗ ಅನ್ನುವಂಥ ಈ ಆರ್ಟಿಸ್ಟ್ ತಗೊಳ್ತಿದ್ದಂಥ ಸಮಯವೇ 7 ರಿಂದ 8 ಗಂಟೆಗಳ ಕಾಲ. ಅಕ್ಕಿಯ ಹಿಟ್ಟು, ಸುಣ್ಣ ಇದನ್ನು ಬಿಟ್ಟು ಚಿಟ್ಟಿ ಇಡುದು ಅಂತ ಹೇಳ್ತಾರೆ ಫುಲ್ಲ. 7 ರಿಂದ 8 ಗಂಟೆಗಳ ನನಗೊಂದು 20 ನಿಮಿಷದ ಪಾತ್ರ ಇದು, ಅಷ್ಟೆಲ್ಲ ಅಗತ್ಯ ಇಲ್ಲ, ಅದ್ರ ಮಾಸ್ಕ್ ಮಾಡಿ ಹೋಗೋಣ ಅಂತ ಅವರು ಯೋಚನೆ ಮಾಡೋದೇ ಇಲ್ಲ. ಅಂದ್ರೆ ಅಷ್ಟು 20-25 ನಿಮಿಷ ಮಾತ್ರ ಇಂಥ ಬಣ್ಣದ ವೇಷಗಳು ರಂಗದ ಮೇಲೆ ಮಿಂಚಿ ಮಾಯವಾಗುವಂತ ವೇಷಗಳಿದೆಲ್ಲ ಅದಕ್ಕೆ. ಆದ್ರೆ ತಗೊಳ್ತಿರುವಂತ ಮುಖವರ್ಣಿಗೆ ತಗೊಳ್ತಿದ್ದ ವೇಷ ಕಟ್ಟಲಿಕ್ಕೆ ತಗೊಳ್ತಿರುವಂತ ಸಮಯ 7 ರಿಂದ 8 ಗಂಟೆಗಳ ಕಾಲ. ಪರ್ಫಾರ್ಮ್ ಮಾಡೋದು ಬರೀ 10 ನಿಮಿಷ. ನಾನು ಹೇಳ್ತಾರೆ, ಒಬ್ಬ ನಟನಿಗೆ ಈ ರೀತಿಯ ಒಂದು ತಪಸ್ಸು, ಈ ರೀತಿಯ ಒಂದು ಯಾವುದು ಶ್ರಮ ಬೇಕಾಗತ್ತೆ ಅಂತ ಹೇಳೋದಕ್ಕೆ, ಆ ಶ್ರಮ ನನಗೆ ಕಾಣಬೇಕು ಯಾವಾಗಲೂ. ಮತ್ತು ನಾನು ತುಂಬ ನನ್ನ ಪ್ರೀತಿಸ್ತಾ ಇದ್ದಂಥ, ನಾನು ಸಣ್ಣದಿರುವಾಗ ನನ್ನನ್ನು ಪ್ರೀತಿಸ್ತಿದ್ದ ಬಣ್ಣದ ಅಜ್ಜ ಅಂತಲೇ ಕರಿತಾ ಇದ್ದದ್ದು, ಬಣ್ಣದ ಮಹಾಲಿಂಗ ಅಂತ ಅವರ ಹೆಸರಿಗೆ ನೆನಪಿಗೆ. ನನ್ನ ತಂದೆಯವರು ತುಂಬ ಆಪ್ತರಾಗಿದ್ದರು. ಇದನ್ನು ಮಾಡಿ 2 ತಿಂಗಳಲ್ಲಿ ಅವರು ತೀರಿ ಹೋಗಿಬಿಟ್ರು, ಸ್ವರ್ಗಸ್ಥರಾದರು. ಸಿಮೆಂಟ್ನಿಂದ ಪರ್ಮನೆಂಟ್ ಸ್ಟ್ರಕ್ಚರ್ ಇದು. 2004ರಲ್ಲಿ ಮಾಡಿದ್ದಿದ್ದು. ಹಾಗಾಗಿ 19 ವರ್ಷಗಳಾಯಿತು. ತುಂಬ ಜನ ಬರ್ತಾರೆ ಅಧ್ಯಯನ ಮಾಡಲಿಕ್ಕೆ, ನೋಡಲಿಕ್ಕೆ ತುಂಬ ಜನ ಬರ್ತಾರೆ. ಇದು ಇನ್ನೊಂದು ಬಹಳ ಮುಖ್ಯವಾಗಿ ನಟರಾಜನ ವಿಗ್ರಹ. ನಾವು ನಾಟ್ಯಶಾಸ್ತ್ರವನ್ನು ಓದ್ಕೊಂಡು ಇಲ್ಲಿ ಬಂದಿರೋರು.
ಇದ್ರ ಜೊತೆಗೆ ನಟರಾಜ ಎಲ್ಲ ದೇವತೆಗಳು ಅಧಿದೇವತೆ ಅಂತ ನಂಬ್ಕೊಂಡವನು ನಾನು. ಆ ಕಾರಣಕ್ಕಾಗಿ ಇದನ್ನು ಸಿಮೆಂಟ್ ಮತ್ತು ಇದು ಅಮ್ಮನ ನೆನಪಿಗಾಗಿ, ಅಮ್ಮ ತೀರಿ 13 ವರ್ಷಗಳಾಯಿತು, ಏನೋ ಮಾಡಬೇಕು ಅಂತ ಆಯಿತು ನೆನಪಿಗಾಗಿ. ಹಾಗಾಗಿ ಅಮ್ಮನ ನೆನಪಿಗಾಗಿ ನಾನೊಂದು ನಟರಾಜನ ವಿಗ್ರಹವನ್ನು ಈ ಜಾಗದಲ್ಲಿ ನೆಟ್ಟು ಬರೋರೆಲ್ಲರೂ ಕೂಡ ಎಲ್ಲ ಪ್ರೇಕ್ಷಕರಲ್ಲಿ ಬಂದು ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡೇ ನಮ್ಮ ರಂಗಮಂದಿರಕ್ಕೆ ಎಂಟ್ರಿ ಕೊಡ್ತಾರೆ. ಹೀಗಾಗಿ ಅಮ್ಮನ ನೆನಪಿಗಾಗಿ ನಟರಾಜನ ವಿಗ್ರಹ ಮತ್ತು ನಮಗೆ ಪೂಜಿಸಲ್ಪಡೋ ದೇವ. ಹಾಗಾಗಿ ಇದು ನನ್ನ ಪ್ರೇಕ್ಷಾಂಗಣ ರಂಗಮಂದಿರ. ನನ್ನೆಲ್ಲ ಕನಸುಗಳ ಸಾಕಾರ ನಡೆಯುವುದಲ್ಲ ಇಲ್ಲಿ. ಓ ನನ್ನ ಚೇತನ